ವಿಟ್ಲದ ಕುರುತಮುಗೇರು ಟಾಪ್ ಅಂಡ್ ಟಾಪ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಹಾಗೂ ಆಂಬ್ಯುಲೆನ್ಸ್ ವಾಹನ ಖರೀದಿಸುವ ಉದ್ದೇಶದಿಂದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಅವರು, ಕನ್ನಡ ನಾಡು ನುಡಿ ಕಟ್ಟುವಲ್ಲಿ ಸರ್ಕಾರಗಳು ವಿಫಲವಾಗಿದೆ. ಕನ್ನಡದ ಜನರೇ ಕನ್ನಡವನ್ನು ಉಳಿಸುವ ಹೋರಾಟ ನಡೆಸುವ ಅನಿವಾರ್ಯತೆ ಎದುರಾಗಿದೆ. ಜನಪ್ರತಿನಿಧಿ ಕನ್ನಡ ಜನರ ಬೇಡಿಕೆಗಳಿಗೆ ಸ್ಪಂದಿಸಿದಾಗ ಅವರ ಮುಂದೆ ಬರಲು ಸಾಧ್ಯ. ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ಕಟ್ಟಬೇಕು ಎಂದು ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಾಡು ನುಡಿ ನೆಲ ಜಲಗಳಿಗೆ ಸೀಮಿತವಾಗದೆ ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಾ ಬಂದಿದೆ. ಸಂಘಟನೆಗಳು ಇವತ್ತು ಸಾಮಾಜಿಕವಾಗಿ ಕೆಲಸ ಯಾಕೆ ಮಾಡಬೇಕು ಅಂತಂದರೆ, ಬರೀ ನಾಡು ನುಡಿ ನೆಲ ಜಲಗಳಿಗೆ ಸೀಮಿತವಾಗದೆ ಇವತ್ತಿನ ಅನಂತರ ಮಾತನಾಡಿದ ಬಂಟ್ವಾಳ ತಹಶೀಲ್ದಾರ್ ಪುರಂದರ ಹೆಗಡೆ ಅವರು, ಪ್ರೀತಿ ವಿಶ್ವಾಸ ಶ್ರೇಷ್ಠವಾದುದು. ಬಡ ಜನರಿಗೆ ಯಾವತ್ತೂ ಅನ್ಯಾಯ ಆಗಬಾರದು. ಸೌಹಾರ್ದತೆ ಎಂಬುದೇ ನಿಜವಾದ ದೇಶ ಸೇವೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸತೀಶ್ ಭಟ್, ಹರೇಕಳ ಹಾಜಪ್ಪ, ಸಲೀಂ ಸಕಲೇಶ್ಪುರ, ರಮೇಶ್ ಮಂಕುಡೆ, ಯುವರಾಜ್ ಶೆಟ್ಟಿ ಮುಂಬೈ, ಮೋಹನ್ ಕಡಂಬು, ದಯಾನಂದ ರೈ, ತಾಜುದ್ದೀನ್ ಅರಂತೂಡು, ಡಾ ಸುಬ್ರಹ್ಮಣ್ಯ ಭಟ್, ಹಕೀಂ ಪರ್ತಿಪಾಡಿ ಸೇರಿದಂತೆ ಒಟ್ಟು 13 ಮಂದಿಯನ್ನ ವಿವಿಧ ಬಿರುದುಗಳನ್ನು ನೀಡುವುದರ ಮೂಲಕ ಸನ್ಮಾನಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಹಾಜಿ ಕುಕ್ವಳ್ಳಿ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮುನು, ತಾಲೂಕು ಪಂಚಾಯತ್ ಸದಸ್ಯ ಕುಳ್ಯಾರು ನಾರಾಯಣ್ ಶೆಟ್ಟಿ, ಕೊಳ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.